ಎಲ್ರಿಗೂ ನಮಸ್ಕಾರ. ಮತ್ತು ನಮ್ಮ ಸಂಗೀತ ಕಲಾ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೋದ ತರಗತಿಯಲ್ಲಿ ನಾವು ಸಂಗೀತದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು, ಸ್ವರ, ವಾದ್ಯ, ತಾಳ ಅಂದರೆ ಏನು, ಅದರ ಇತಿಹಾಸದ ಬಗ್ಗೆ ತಿಳ್ಕೊಂಡಿವಿ. ನಂತರ ಇವತ್ತು ಎರಡನೇ ವಿಡಿಯೋ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಪದ್ಧತಿಯಲ್ಲಿ ಅದರ ಪರಿಚಯ ಮತ್ತು ಲಕ್ಷಣ ಬಗ್ಗೆ ತಿಳಿಸಿದ್ವಿ. ಹೋದ ತರಗತಿಯಲ್ಲಿ ತಿಳಿಸಿದ್ವಿ. ಇವತ್ತಿನ ನಮ್ಮ ವಿಡಿಯೋದು ಈ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಮಾಧ್ಯಮದಲ್ಲಿ, ಸಂಗೀತದ ಒಂದು ವಿಷಯದಲ್ಲಿ ಕೆಲವೊಂದಿಷ್ಟು ಸಪ್ತ ಸ್ವರಗಳ ಒಂದು ವಿವರಣೆ ಅಂತ ಇರ್ತದೆ. ಸ್ವರಗಳ ಬಗ್ಗೆ ವಿವರಣೆ ಅಂದರೆ ಸ್ವರ ಎಂದರೇನು, ಲಯ ಎಂದರೇನು, ಬರ್ತಾ ಬರ್ತಾ ಮುಂದೆ ನಾವು ತಿಳ್ಕೊಂತ ಹೋಗೋಣಂತೆ. ಇದು ನಮ್ಮ ಸ್ವರ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಸ್ವರದ ಲಕ್ಷಣ ಏನು, ಸ್ವರ ಅಂದರೆ ಯಾವ ಥರ ತಗೋಬೇಕು, ಅದರ ಮಾಹಿತಿ, ಸ್ವರಗಳ ಮಾಹಿತಿ ಬಗ್ಗೆ ತಿಳಿದುಕೊಳ್ಳೋಣ. ಇವತ್ತು ಎಲ್ಲರಿಗೆ ಸ್ವರಗಳ ಬಗ್ಗೆ ಮಾಹಿತಿ ಕೆಲವೊಬ್ಬರಿಗೆ ಗೊತ್ತು, ಕೆಲವೊಬ್ಬರಿಗೆ ಇಲ್ಲ. ಗೊತ್ತಿದ್ದವರು ಸ, ರೇ, ಘ, ಮ, ಪ, ಧ, ನಿ ಅಂದರೆ ಸಪ್ತ ಸ್ವರದಲ್ಲಿ, ಅಂದರೆ ಸ್ವರಗಳು 7 ಸ್ವರಗಳಲ್ಲಿ 7 ಸ್ವರಗಳ ಬಗ್ಗೆ ಮಾಹಿತಿ ಇರಬೇಕು. ಈ ಸ್ವರಗಳ ಬಿಟ್ಟು ಹಾಡು, ಗೀತೆಗಳ ರಚನೆ ಯಾವುದೂ ಇಲ್ಲ. ಅಂದರೆ ಎಲ್ಲವೂ ಕೂಡ ಸ್ವರಗಳ ಮೇಗ ಅವಲಂಬಿತವಿದ್ವೇ ಹಾಡಬೇಕಾಗ್ತೈತಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಯಾವುದೇ ಹಾಡು ಇಡಲಿ, ಭಾರತೀಯ ಅಂದರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಆಗಿರಲಿ, ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಆಗಲಿ, ಮತ್ತು ಫ್ಲೋಕ್ ಸಾಂಗ್ ಆಗಿರ್ಬೋದು, ಈ ಕೆಲವೊಂದು ವೆಸ್ಟರ್ನ್ ಮ್ಯೂಸಿಕ್ ಆಗಿರ್ಬೋದು, ಅಂದರೆ ಭಾಷೆ ಬದಲಾವಣೆ ಆಗ್ಬೋದು, ಅಂದರೆ ಸ್ವರಗಳು ಅವೇ, ಶ್ರುತಿ ಅದೇ, ಅಂದರೆ ತಾಳ ಭಾಷೆ ಚೇಂಜ್ ಆಗ್ಬೋದು ಅಷ್ಟೇ, ಆದರೆ ಸ್ವರಗಳು ಶ್ರುತಿಗಳ ಮ್ಯಾಗ ಅವೇ ಇರ್ತಾವೆ, ಸೇಮು ಅವೇ ಹಾಡಿರ್ತಾವೆ. ಅಂದರೆ 7 ಸ್ವರಗಳ ಮೇಲೆ ನಡೆಯುವಂತಹ ಒಂದು ಹಾಡಾಗಿರ್ಬೋದು, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಪದ್ಧತಿ ಆಗಿರಬಹುದು. ಈಗ ನೋಡಿ, ನಾನು ಪ್ಲೇ ಮಾಡ್ತೀನಿ. ಈ ಸ್ವರಗಳು ಅಂದರೆ ಸಪ್ತ ಸ್ವರಗಳ ವಿವರಣೆ ಹೇಗೆಂದರೆ, ಸ ಅಂದರೆ ಷಡ್ಜ, ರಿ ಅಂದರೆ ರಿಷಭ, ಗ ಅಂದರೆ ಗಾಂಧಾರ, ಮ ಅಂದರೆ ಮಧ್ಯಮ, ಪ ಎಂದರೆ ಪಂಚಮ, ಮತ್ತು ದ ಅಂದರೆ ದೈವತ, ನೀ ಅಂದರೆ ನಿಷಾದ. ಅಂದರೆ ಷಡ್ಜ, ಋಷಭ, ಗಾಂಧಾರ, ಮಾಧ್ಯಮ, ಪಂಚಮ, ದೈವತ, ನಿಷಾದ. ಈ ಸ್ವರಗಳ ಮೇಲೆ ನಮ್ಮ ಹಾಡುಗಳಾಗಿರ್ಬೋದು, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಆಗಿರ್ಬೋದು, ಭಾವಗೀತೆ, ಭಕ್ತಿಗೀತೆ, ಅಂದರೆ ಬೇಸಿಕ್ಕಾಗಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ನಾನು ತಿಳಿಸುವುದೇನೆಂದರೆ, ಫಸ್ಟು ಸ್ವರಗಳ ಬಗ್ಗೆ ಮಾಹಿತಿ ಇರಬೇಕು. ಸ್ವರಗಳನ್ನು ನಾವು ಅದನ್ನೇನು ಈಗ ಬೇಸಿಕ್ಕಾಗಿ ಸರಿಗಮ ಪದ ನಿಸ ಅಂತಾರೆ, ಸನಿದಪ ಮಗರಿಸ ಅಂತಾರೆ. ಅಂದರೆ ಸ ಅಂದರೆ ಏನು, ರಿ ಅಂದರೆ ಏನು, ಘ ಅಂದರೆ ಏನು, ಅದರ ವಿಸ್ತೃತ ರೂಪ ಬೇಕಲ್ಲ. ಸ ಅಂದರೆ ಷಡ್ಜ, ರಿ ಅಂದರೆ ರಿಷಭ, ಗ ಅಂದರೆ ಗಾಂಧಾರ, ಮ ಅಂದರೆ ಮಾಧ್ಯಮ, ಪ ಅಂದರೆ ಪಂಚಮ, ಧ ಅಂದರೆ ದೈವತ, ನೀ ಅಂದರೆ ನಿಷಾದ. ಹೀಗೆ ಈ ಸ್ವರಗಳ ಬಗ್ಗೆ ಮಾಹಿತಿ ಇರಬೇಕು ಯಾವತ್ತು. ನಂತರ ಈ ಸ್ವರಗಳು ಬಿಟ್ಟೆ ಮತ್ಯಾವು ಸ್ವರಗಳ ಮೇಲೆ ಹಾಡುವಂಥದ್ದು ಯಾವುದೇ ಹಾಡಾಗಿರ್ಬೋದು. ನಾನು ಹೇಳಿದ್ದೀನಲ್ಲ, ಯಾವುದೇ ಹಾಡಾಗಿರೋದು, ದೇಶ ಬಿಟ್ಟು ದೇಶ ಸಾಹಿತ್ಯ ಚೇಂಜ್ ಆಗ್ಬೋದು,
ದೇಶ ಬಿಟ್ಟು ದೇಶ, ಔಟ್ ಆಫ್ ಕಂಟ್ರೀಸ್ ಕೂಡ ಯಾವ ಬೇಕಾದ್ರೂ ಚೇಂಜ್, ಮಾತಾಡುವ ರೀತಿ, ನಡತೆ, ಸಂಪ್ರದಾಯ, ಹಾಡುವಂಥ ಶೈಲಿ ಚೇಂಜ್ ಆಗ್ಬೋದು. ಆದರೆ ರಾಗ ಒಂದೇ, ತಾಳ ಒಂದೇ ಇರ್ತೈತೆ ಅಷ್ಟೇ, ಮತ್ತೇನಿಲ್ಲ. ಅಂದರೆ ಆ ರಾಗ ಬೇಸ್ ಅಂದರೆ ಮೂಲತಃ ಒಂದು ಹಾಡಿನ ಅಂದರೆ ಸ್ವರಗಳ ಮುಖಾಂತರನೇ ಹಾಡಿರ್ತಾರೆ ಅಷ್ಟೇ. ಯಾವುದೇ ಹಾಡಾಗಲಿ, ಯಾವುದೇ ಕಂಟ್ರಿ ಆಗಲಿ, ಅಂದರೆ ಔಟ್ ಆಫ್ ಸ್ಟೇಟ್ ಆಗಲಿ, ಔಟ್ ಆಫ್ ಕಂಟ್ರಿ ಆಗಲಿ, ಹಾಡುವಂಥ ಶೈಲಿ ಒಂದೇ ಇರ್ತೈತೆ. ಹಾಡುವಂಥ ಶೈಲಿ ಒಂದೇ ಇರ್ತೈತೆ, ಕೆಲವೊಂದು ಕಡೆ ಚೇಂಜ್ ಆಗ್ಬೋದು, ಆದರೆ ಸ್ವರಗಳ ಮೂಲಕವೇ ಹೋಗ್ತೈತೆ. ಅಂದರೆ ಸರಿಗಮ ಪದ ನಿಸ ಅಂತ ಏಳು ಸಪ್ತ ಸ್ವರಗಳು ಇರ್ತವ, ಆ ಸಪ್ತ ಸ್ವರಗಳ ಮೇಲೇ ಸಂಗೀತ ಅನ್ನೋದು ಉದ್ಭವ ಆಗ್ತೈತಿ. ಮತ್ತು ನಂತರ ಆರೋಹ ಕ್ರಮ, ಸ್ವರಗಳ ಆರೋಹ ಕ್ರಮ ಎಂದರೆ ಏನು ಅಂತ ಕೇಳ್ತದೆ ಕೆಲವೊಂದು ಕಡೆ. ಸ್ವರಗಳ ಏರಿಕೆ ಕ್ರಮ ಅಂದರೆ ಸ, ರಿ, ಘ, ಮ, ಪ, ಧ, ನಿ, ಸ. ಈಗ ನಾನು ತೋರಿಸ್ತೀನಿ ನಿಮ್ಗೆ, ನಾನು ನಿಮಗೆ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಸ, ರಿ, ಗ, ಮ, ಪ, ಧ, ನಿ, ಸ. ಅಂದರೆ ಇದು ಸ್ವರಗಳ ಏರಿಕೆ ಕ್ರಮ. ಸ್ವರಗಳ ಏರಿಕೆ ಕ್ರಮಕ್ಕೆ ಆರೋಹ ಕ್ರಮ ಅಂತ. ಸರಿಗಮ ಪದನಿಸ, ಈಗ ನಿಮಗೆ ನಾನು ನುಡಿಸಿ ತೋರಿಸಿದ್ನಲ್ಲ, ಇದು ಸ್ವರಗಳ ಏರಿಕೆ ಕ್ರಮ. ಸ್ವರಗಳ ಏರಿಕೆ ಕ್ರಮಕ್ಕೆ ಆರೋಹ ಎನ್ನುತ್ತಾರೆ. ನಂತರ ಅವರೋಹ ಎಂದರೆ ಏನು? ಅವರೋಹ ಎಂದರೆ ಸಾ, ನಿ, ಧ, ಪ, ಮ, ಗ, ರಿ, ಸ. ಸ್ವರಗಳ ಇಳಿಕೆ ಕ್ರಮಕ್ಕೆ ಅವರೋಹ ಎನ್ನುತ್ತಾರೆ. ಹೀಗೆ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಮತ್ತು ಹೆಚ್ಚಿನ ವಿಡಿಯೋಗಳು ಬೇಕೆಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಇದು ಸಂಗೀತದ ವಿದ್ಯಾರ್ಥಿಗಳಿಗೆ ಒಂದು ಬೇಸಿಕ್ ಜ್ಞಾನ ಇರಬೇಕು ಸಂಗೀತದ ಬಗ್ಗೆ ಅಂತ ತಿಳಿಸ್ಕೊಡ್ತಿದ್ದೇನೆ. ಮತ್ತೆ ಸಿಗೋಣ ನಮ್ಮ ಚಾನಲಲ್ಲಿ. ನಮಸ್ಕಾರ.